ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ಗಣಿತ ಮರುಸಿಂಚನ ಬೆಂಬಲಿತ ಹಂತದಲ್ಲಿ ಬರುವಂತಹ ಪುನರ್ಮನನ ಹಾಳೆ 22 ಸಂಖ್ಯಾಶಾಸ್ತ್ರ 1 ಇದರಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಪುನರ್ಮನನ ಹಾಳೆ 22 ಸಂಖ್ಯಾಶಾಸ್ತ್ರ 1. ಸೊ ಈ ಒಂದು ಕಲಿಕಾ ಫಲದಲ್ಲಿ ನಾವು ವಿದ್ಯಾರ್ಥಿ ನಮ್ಮ ದೈನಂದಿನ ಜೀವನಕ್ಕೆ ಸಂಬಂಧಿಸಿದಂತಹ ದತ್ತಾಂಶಗಳಿಗೆ ಯಾವ ರೀತಿ ಸರಾಸರಿ ಕಂಡುಹಿಡಿಯೋದು, ಮಧ್ಯಾಂಕ ಮತ್ತು ಬಹುಲಕವನ್ನು ಕಂಡುಹಿಡಿಯೋದು ಅಂತ ನಾವಿಲ್ಲಿ ತಿಳಿತಾ ಹೋಗೋಣ ಮಕ್ಕಳ. ಸೊ ನಮಗೆ ಸರಾಸರಿಯನ್ನು ಕಂಡುಹಿಡಿಬೇಕು ಅಂತ ಹೇಳಿದರೆ ಎಲ್ಲ ಪ್ರಾಪ್ತಾಂಕಗಳ ಮೊತ್ತ ಭಾಗಿಸು ಪ್ರಾಪ್ತಾಂಕಗಳ ಸಂಖ್ಯೆ. ಸೊ ಇದೆಷ್ಟು ಮಾಡಿದ್ರೆ ಸಾಕು ನಮಗೆ ಸರಾಸರಿಯನ್ನು ಕಂಡುಹಿಡಿಬೋದು. ಸೊ ಇಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ಅವರೇ ಒಂದು ಉದಾಹರಣೆ ಕೊಟ್ಟಿದ್ದಾರೆ. 15 ವಿದ್ಯಾರ್ಥಿಗಳ ಗಣಿತ ವಿಷಯದ ಘಟಕ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳನ್ನು ಕೊಟ್ಟು ಸರಾಸರಿ ಕಂಡುಹಿಡ್ತಿದ್ದಾರೆ. ಸೊ ಸರಾಸರಿ ಅಂತ ಹೇಳಿದ್ರೆ ಸಮೇಷನ್ ಆಫ್ x/n ಹಂಗಂತ ಹೇಳಿದ್ರೆ ಎಲ್ಲ ಪ್ರಾಪ್ತಾಂಕಗಳ ಮೊತ್ತ ಭಾಗಿಸು ಒಟ್ಟು ಪ್ರಾಪ್ತಾಂಕಗಳು. ಸೊ ಹಾಗಾಗಿ ಇಲ್ಲಿ ಎಷ್ಟು ಬಂತು? 100 ಬಂತು. ಸೊ ಎಷ್ಟು ಮಕ್ಕಳಿಗೂ? 15 ಮಕ್ಕಳು. ಡಿವೈಡ್ ಮಾಡಿದರೆ 6.66. ಸೊ ಹಾಗಾಗಿ ಇದು ಸರಾಸರಿ, ಆವ್ರೇಜ್ ಅಂತ ಹೇಳಿ ಕರಿತೀವಲ್ಲ, ಅದನ್ನೇ ನಾವು ಸರಾಸರಿ ಅಂತ ಹೇಳಿ ಕರೆಯೋದು. ಸೊ ಈ ಲೆಕ್ಕಗಳನ್ನು ನಾವು ಬಿಡಿಸ್ಬೇಕಾಗತ್ತೆ. ನೋಡೋಣ. ಮೊದಲ 5 ಬೆಸ ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿಯಿರಿ. ಮೊದಲ 5 ಬೆಸ ಸಂಖ್ಯೆಗಳನ್ನ ಕೇಳಿದ್ದಾರೆ, ಬರೀ ಬೆಸ ಸಂಖ್ಯೆಗಳು. ಸೊ ಎಲ್ಲ ಸಂಖ್ಯೆಗಳನ್ನ ತಗೊಳ್ಳೋಂಗಿಲ್ಲ. 1, 3, 5, 7, 9. ಸೊ ಇವೆಷ್ಟು ಮೊದಲ 5 ಬೆಸ ಸಂಖ್ಯೆಗಳಾಗಿದ್ದಾವೆ, ಹೌದಾ? ಸೊ ಹಾಗಾಗಿ ಇವುಗಳ ಸರಾಸರಿಯನ್ನು ಕಂಡುಹಿಡಿಯಬೇಕು. ಸೊ ಒಟ್ಟು ಬೆಸ ಸಂಖ್ಯೆಗಳು ಭಾಗಿಸು ಬೆಸ ಸಂಖ್ಯೆಗಳ ಮೊತ್ತ ಭಾಗಿಸು ಒಟ್ಟು ಬೆಸ ಸಂಖ್ಯೆಗಳು. ಸೊ ಹಾಗಾಗಿ ಸಮೇಷನ್ ಆಫ್ x/n ಮಾಡಿದ್ರೆ 1 + 3 + 5 + 7 + 9 ಭಾಗಿಸು 5 ಬರುತ್ತೆ. ಸೊ ಇದಿಷ್ಟನ್ನು ಕೂಡಿಸಿದ್ರೆ 25 ಬರುತ್ತೆ. ಸೊ 5 1 5 5, ಹಾಗಾಗಿ ಉತ್ತರ 5 ಬರುತ್ತೆ. ಹಾಗಾಗಿ ಈ ಸಂಖ್ಯೆಗಳ ಸರಾಸರಿ ಏನಾಗಿದೆ? 5 ಆಗಿದೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ. 12, 25, 18, 32, 26, 17 ಇದರ ಸರಾಸರಿ ಎಷ್ಟು? ಸೊ ಬರ್ಕೊಳ್ಳೋಣ. ಸರಾಸರಿಯನ್ನು ಬರ್ಕೊಂಡು ಇವುಗಳ ಒಟ್ಟು ಮೊತ್ತವನ್ನು ಮಾಡೋಣ. ಎಷ್ಟು ಸಂಖ್ಯೆಗಳಿದ್ದಾವೆ? 6 ಸಂಖ್ಯೆಗಳಿದ್ದಾವೆ. ಸೊ ಹಾಗಾಗಿ ಇಷ್ಟನ್ನು ಕೂಡಿಸಿ ಭಾಗಿಸು 6ರಿಂದ ಭಾಗಿಸಿ. ಸೊ ಇದಿಷ್ಟನ್ನು ಕೂಡಿಸಿದ್ರೆ ಮಕ್ಕಳು ನಮಗೆ 130 ಬರ್ತದೆ. ಸೊ ಹಾಗಾಗಿ 130ನ್ನು 6ರಿಂದ ಭಾಗಿಸಿದಾಗ 21.6666 ಬರ್ತದೆ. ಹಾಗಾಗಿ ಅದರ ಸರಾಸರಿ 21.66. ನೆಕ್ಸ್ಟ್ 4ನೇ ಪ್ರಶ್ನೆ. 10, 11, x, 15, 17, 18 ಇವುಗಳ ಸರಾಸರಿ 14 ಆದರೆ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ. ಸೊ ಈ ಪ್ರಶ್ನೆಯಲ್ಲಿ ಏನು ಮಾಡಿದ್ದಾರೆ? ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ, ಇನ್ನೇನಿಲ್ಲ. ಸೊ ಇಲ್ಲಿ ಅವ್ರು ಏನು ಕೇಳಿದ್ದಾರೆ ಅಂತ ಹೇಳಿದರೆ, ಎಕ್ಸ್ ಅಂದರೆ ಒಂದು ಸಂಖ್ಯೆ ನನಗೆ ಗೊತ್ತಿಲ್ಲ, ಆದರೆ ಸರಾಸರಿ ಗೊತ್ತಿದೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ನಾವೇನು ಮಾಡಬೇಕು? ಬರ್ಕೊಳ್ಳೋಣ. ಸೊ ಸರಾಸರಿ ಈಸ್ ಈಕ್ವಲ್ಸ್ ಟು ಒಟ್ಟು ಮೊತ್ತ ಭಾಗಿಸು ಒಟ್ಟು ಸಂಖ್ಯೆಗಳು. ಹಾಗಾಗಿ 10 + x, 11 + x + 15 + 17 + 18 ಭಾಗಿಸು 6, ಯಾಕಂದರೆ 6 ಸಂಖ್ಯೆಗಳಿದ್ದಾವೆ. ಸರಾಸರಿ ಎಷ್ಟು? 14. ಬರ್ಕೊಳ್ಳೋಣ. 14 ಈಸ್ ಈಕ್ವಲ್ ಟು ಇದಿಷ್ಟನ್ನು ಕೂಡಿಸಿದ್ರೆ 71 ಬರುತ್ತೆ. 71 + x ಭಾಗಿಸು 6, ರೈಟ್? ಸೊ ಇಲ್ಲಿ 6 ಭಾಗಿಸಲ್ಪಟ್ಟಿದೆ. ಸೊ ಈ ಕಡೆ ಬಂದರೆ ಗುಣಿಸಲ್ಪಡುತ್ತೆ. ಹಾಗಾಗಿ 14 × 6 ಈಸ್ ಈಕ್ವಲ್ ಟು 71 + x. ಸೊ ಹಾಗಾಗಿ 14 6ಲಿ 84, 84 ಈಸ್ ಈಕ್ವಲ್ ಟು 71 + x ಆಗುತ್ತೆ. ಸೊ ಹಾಗಾಗಿ ಎಕ್ಸನ್ನು ಇಲ್ಲೇ ಇಟ್ಕೊಂಡು 84ನ್ನು ಈ ಕಡೆ x ಆಗಿ ಇಟ್ಕೊಳ್ಳೋಣ, 71ನ್ನು ಈ ಕಡೆ ತೆಗೆದುಕೊಳ್ಳೋಣ, ಮೈನಸ್ ಆಗುತ್ತೆ. ಸೊ ಹಾಗಾಗಿ 84 - 71 ಮಾಡಿದ್ರೆ 13 ಬರುತ್ತೆ. ಹಾಗಾಗಿ ಎಕ್ಸ್ ಏನಾಗಿರುತ್ತೆ ಮಕ್ಕಳ? 13 ಆಗಿರುತ್ತೆ. ಸೊ ನಿಮಗೆ ಮಾಡಿರೋದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳಿದರೆ, ಸೊ ಇಲ್ಲಿಗೆ 13 ಅಂತ ಆ್ಯಡ್ ಮಾಡಿಕೊಂಡು ಕೂಡಿಸಿ ನೀವು 6ರಿಂದ ಭಾಗಿಸಿದ್ರೆ ಯು ವಿಲ್ ಗೆಟ್ ದ ಆವ್ರೇಜ್, ದಟ್ ಈಸ್ 14, ರೈಟ್? ಸೊ ಇದಿಷ್ಟೇ ಬರಬೇಕು. ಈ ರೀತಿ ನೀವು ಲೆಕ್ಕವನ್ನು ಬಿಡಿಸ್ಬೇಕು. ನೆಕ್ಸ್ಟ್ ನಮಗೆ ಇಲ್ಲಿ ಮಧ್ಯಾಂಕವನ್ನು ಕೊಟ್ಟಿದ್ದಾರೆ. ಸೊ ಮಧ್ಯಾಂಕವನ್ನು ಬಹಳ ಈಸಿಯಾಗಿ ಕಂಡುಹಿಡಿಬೋದು. ಸೊ ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೆದಾಗ ಮಧ್ಯದಲ್ಲಿರುವಂತಹ ಮೌಲ್ಯವನ್ನು ನಾವು ಮಧ್ಯಾಂಕ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಇಲ್ಲಿ ನೋಡಿ, 2, 3, 5, 7, 4, 6, 1 ಇದರ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಸೊ ಈ ಫಸ್ಟ್ ನಾವು ಏರಿಕೆ ಕ್ರಮದಲ್ಲಿ ಬರೆಯೋಣ. ಮೊದಲು ಚಿಕ್ಕದು ಯಾವುದು? 1, ನೆಕ್ಸ್ಟ್ 2, ನೆಕ್ಸ್ಟ್ 3, 4, 5, 6, 7. ಸೊ ಇವುಗಳಲ್ಲಿ ಮಧ್ಯಾಂಕ ಅಂದರೆ ಮಧ್ಯದ ಬೆಲೆ. ಈ ಕಡೆ 1 2 3, ಈ ಕಡೆ 4 5 5 6 7. ಮಧ್ಯದ ಬೆಲೆ ಯಾವುದು? 4. ಹಾಗಾಗಿ ಮಧ್ಯಾಂಕ 4 ಆಗಿರ್ತದೆ. ಓಕೆನಾ? ನೆಕ್ಸ್ಟ್, ನಿಮ್ಮ 10 ಜನ ಸ್ನೇಹಿತರ ಎತ್ತರಗಳನ್ನು ಕಂಡುಹಿಡಿಯುವುದು ಎತ್ತರಗಳ ಮಧ್ಯಾಂಕವನ್ನು ಕಂಡುಹಿಡಿಯಿರಿ.
ಸೊ ಈ ರೀತಿ ನಿಮಗೆ ಇದ್ದಾಗ ನೋಡಿ, ಈ ರೀತಿ ಇದಿದ್ದಾಗ ನಮಗೆ ಈಸಿಯಾಗಿ ಮಧ್ಯದ ಸಂಖ್ಯೆ ಗೊತ್ತಾಗುತ್ತೆ. ಈ ರೀತಿ ಸರಿ ಸಂಖ್ಯೆಗಳಿದ್ದಾಗ ಆಗ ಯಾವ ರೀತಿ ಕಂಡುಹಿಡಿತೀರಾ ನೋಡಿ. ನಾನೀಗ 10 ಜನದ ಎತ್ತರವನ್ನು ತೆಗೆದುಕೊಂಡಿದ್ದೀನಿ. ನೀವು ನಿಮ್ಮ ತರಗತಿಯಲ್ಲಿ ನಿಮ್ಮ ಗೆಳೆಯರ ಒಂದು ಎತ್ತರಗಳನ್ನ ಕಂಡಿಟ್ಕೊಳ್ಳಿ. ಸೊ ಇಲ್ಲಿ 4, 5.1 ಈ ರೀತಿ ಇಷ್ಟು 10 ಜನದ್ದು ತಗೊಂಡಿದ್ದೀನಿ. ಫಸ್ಟ್ ನಾವು ಇದನ್ನ ಏರಿಕೆ ಕ್ರಮಕ್ಕೆ ಬರ್ಕೊಳ್ಳೋಣ. ಸೊ ಏರಿಕೆ ಕ್ರಮಕ್ಕೆ ನಾನು ನೋಡಿ ಇಲ್ಲಿ ಬರೆದಿದ್ದೀನಿ. ಸೊ ಇದರಲ್ಲಿ ಮಧ್ಯಾಂಕ ಯಾವುದಾಗ್ತದೆ ಅಂದರೆ ಇಲ್ಲಿ ನೋಡಿ 4.9, 5.1 ಇವೆರಡೂ ಮಧ್ಯಾಂಕ ಆಗ್ತವೆ. ಯಾಕೆಂದರೆ ಇಲ್ಲಿ 10 ಸಂಖ್ಯೆಗಳಲ್ಲಿ ಮಧ್ಯದಲ್ಲಿ ಬರುವಂಥದ್ದು 5ನೇದು ಮತ್ತು 6ನೇ ಸಂಖ್ಯೆ. ಹಾಗಾಗಿ ಇವೆರಡನ್ನ ನಾವು ಕೂಡಿಸಿ 2ರಿಂದ ಭಾಗಿಸಿದ್ರೆ ನಮಗೆ ಮಧ್ಯಾಂಕ ಸಿಗುತ್ತೆ, ರೈಟ್. ಸೊ 4.9 + 5.1 ಭಾಗಿಸು 2. ಸೊ ಹಾಗಾಗಿ 10/2 ಮಾಡಿದ್ರೆ 5. ಹಾಗಾಗಿ ಈ ಒಂದು 10 ಜನ ಸ್ನೇಹಿತರ ಎತ್ತರದ ಮಧ್ಯಾಂಕ ಯಾವುದಪ್ಪ ಅಂದರೆ 5 ಆಗಿರುತ್ತೆ. ನೆಕ್ಸ್ಟ್ ಬಹುಲಕ ಅಥವಾ ರೂಢಿ ಬೆಲೆ ಅಂತೀವಿ. ಏನಪ್ಪ ಅಂದರೆ ದತ್ತಾಂಶಗಳಲ್ಲಿ ಅತಿ ಹೆಚ್ಚು ಪುನರಾವರ್ತನೆ ಆಗಿರುವಂಥದ್ದೇ ಬಹುಲಕ. ಬಹಳಷ್ಟು ಈಸಿ ಇದನ್ನು ಕಂಡುಹಿಡಿಯೋದು. ಸೊ ಇಲ್ಲಿ ನೋಡಿ ಕೊಟ್ಟಿದ್ದಾರೆ 2, 2, 3, 2, 4, 5, 6, 2, 8, 2, 8 ಇದರ ರೂಢಿ ಬೆಲೆ. ಸೊ ಇದರಲ್ಲಿ ಹೆಚ್ಚು ರಿಪೀಟ್ ಆಗಿರೋದು ಯಾವುದಪ್ಪ 1, 2, 3, 4, 5 ಸಾರಿ 2 ರಿಪೀಟ್ ಆಗಿದೆ, ಪುನರಾವರ್ತನೆ ಆಗಿದೆ. ಹಾಗಾಗಿ ಇದರ ರೂಢಿ ಬೆಲೆ 2 ಆಗಿರುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, 13 ಜನ ಆಟಗಾರರು ಒಂದು ಕ್ರಿಕೆಟ್ ಪಂದ್ಯಗಳಲ್ಲಿ ಗಳಿಸಿದ ರನ್ಗಳು ಹೀಗಿವೆ. ಸೊ ಇಲ್ಲಿ ನೋಡಿ ರನ್ಗಳನ್ನು ಕೊಟ್ಟಿದ್ದಾರೆ. ಇವುಗಳಲ್ಲಿ ಅತ್ಯಂತ ಹೆಚ್ಚಿನ ಮೌಲ್ಯ, ಸೊ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿರೋದ್ರಲ್ಲಿ 120 ಅತಿ ಹೆಚ್ಚಿನ ಮೌಲ್ಯ. ಅದೇ ರೀತಿ ಅತಿ ಕಡಿಮೆ ಮೌಲ್ಯ ನೋಡಿ, ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಅತಿ ಕಡಿಮೆ ಮೌಲ್ಯ 6. ನೆಕ್ಸ್ಟ್ ದತ್ತಾಂಶಗಳ ವ್ಯಾಪ್ತಿ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ವ್ಯಾಪ್ತಿ ಅಂದರೆ ವೆರಿ ಈಸಿ ಮಕ್ಕಳ, ಹೆಚ್ಚಿನ ಮೌಲ್ಯದಿಂದ ಕಡಿಮೆ ಮೌಲ್ಯವನ್ನು ಕಳೆದ್ರೆ ಸಿಗೋದೇ ವ್ಯಾಪ್ತಿ, ರೈಟ್. ಸೊ ಈಗ 120ರಿಂದ 6 ಕಳೆದ್ರೆ ಬರುವಂಥದ್ದೇ 114. ಅರ್ಥ ಆಗ್ತಾ ಇದೆಯಾ? ಸೊ ನೆಕ್ಸ್ಟ್ ನಿಮ್ಗಿದಿಷ್ಟು ಅರ್ಥ ಆಗಿದ್ರ ಮೇಲೆ ಪ್ರಶ್ನೆಗಳು ಕೇಳಿದ್ದಾರೆ ಮಕ್ಕಳ. ಇಲ್ಲಿ ಈ ದತ್ತಾಂಶಗಳಿಗೆ ಸರಾಸರಿ, ಮಧ್ಯಾಂಕ, ಬಹುಲಕ ಹಾಗೂ ವ್ಯಾಪ್ತಿಯನ್ನು ಕಂಡುಹಿಡಿಯಿರಿ. ವ್ಯಾಪ್ತಿ ಅಂದರೆ ಹೆಚ್ಚಿನ ಮೌಲ್ಯದಿಂದ ಕಡಿಮೆ ಮೌಲ್ಯವನ್ನು ಕಳೆಯೋದು, ಅಂದರೆ ಹೈಯರ್ ಲಿಮಿಟ್, ಲೋವರ್ ಲಿಮಿಟ್. ಸೊ 10, 39, 25, 38, 20, 76, 71, 39. ಸೊ ಇದರಲ್ಲಿ ಸರಾಸರಿ, ಸೊ ಇದಿಷ್ಟನ್ನು ಕೂಡಿಸಿದ್ರೆ 298 ಬರುತ್ತೆ. ಇಲ್ಲಿರುವಂಥದ್ದು ಒಟ್ಟು 7 ಸಂಖ್ಯೆಗಳು. ಹಾಗಾಗಿ 298ನ್ನು 7ರಿಂದ ಭಾಗಿಸಿದ್ರೆ 42.57 ಬರ್ತದೆ, ರೈಟ್. ಸೊ ಬಹುಲಕ ಅಂದರೆ ಮೋಸ್ಟ್ ರಿಪೀಟೆಡ್. ಇದರಲ್ಲಿ ಯಾವುದಪ್ಪ ಹೆಚ್ಚು ಪುನರಾವರ್ತನೆ ಹೊಂದಿರೋದು 39. ಸೊ ಹಾಗಾಗಿ ಬಹುಲಕ 39 ಆಯಿತು. ಮಧ್ಯಾಂಕ ಅಂದರೆ ಫಸ್ಟ್ ನೀವು ಇದನ್ನು ಏರಿಕೆ ಕ್ರಮದಲ್ಲಿ ಬರ್ಕೊಳ್ಳಿ. ನೋಡಿ ಇಲ್ಲಿ ಬರೆದಿದ್ದೀನಿ ನಾನು 10, 25, 38, 30, 39, 71, 70. ಸೊ ಇದರಲ್ಲಿ ಮಧ್ಯಾಂಕ ಯಾವುದು 39. ಹಾಗಾಗಿ ಮಧ್ಯಾಂಕ 39. ವ್ಯಾಪ್ತಿ ಅಂದರೆ ದೊಡ್ಡದ್ರಿಂದ ಚಿಕ್ಕದನ್ನು ಕಳಿಬೇಕು. ಸೊ 76ರಿಂದ 10. ಸೊ ಇಲ್ಲಿ ಬರ್ದಿದ್ದೀನಿ ನೋಡಿ, ಹೈಯರ್ ಲಿಮಿಟ್, ಲೋವರ್ ಲಿಮಿಟ್, H-L ಮಾಡಿದ್ರೆ ವಿಲ್ ಗೆಟ್ ವ್ಯಾಪ್ತಿ, ರೇಂಜ್ ಸಿಗುತ್ತೆ. ವ್ಯಾಪ್ತಿ ಅಂದರೆ ರೇಂಜ್ ಅಂತ. ಸೊ 66 ಆಯಿತು. ನೆಕ್ಸ್ಟ್ 8, 9, 9, 8, 2, 3, 2, 3, 1. ಸೊ ಇದಿಷ್ಟನ್ನು ಕೂಡಿಸಿದ್ರೆ ಸರಾಸರಿ ಕಂಡುಹಿಡಿಬೇಕು. ಕೂಡಿಸಿ 9ರಿಂದ ಭಾಗಿಸಿ 45/9 5 ಬರುತ್ತೆ. ಸೊ ಬಹುಲಕ ಇಲ್ಲಿ ನೋಡಿ, ಇಲ್ಲಿ 8 2 ಸರಿ ರಿಪೀಟ್ ಆಗಿದೆ, 9 2 ಸರಿ ರಿಪೀಟ್ ಆಗಿದೆ, 2 2 ಸರಿ ರಿಪೀಟ್ ಆಗಿದೆ, 3 2 ಸರಿ. ಸೊ ಹಾಗಾಗಿ ಇಷ್ಟೂ ಬಹುಲಕಗಳೇ ಆಗ್ತವೆ. ನೆಕ್ಸ್ಟ್ ಮಧ್ಯಾಂಕಕ್ಕೆ ನೀವು ಈ ರೀತಿ ಏರಿಕೆ ಕ್ರಮದಲ್ಲಿ ಬರ್ಕೊಂಡು ಮಧ್ಯದ ಸಂಖ್ಯೆ 3, ಹಾಗಾಗಿ ಮಧ್ಯಾಂಕ 3 ಬರುತ್ತೆ. ವ್ಯಾಪ್ತಿ ಅಂದರೆ ದೊಡ್ಡ ಮೌಲ್ಯದಿಂದ ಕಡಿಮೆ ಮೌಲ್ಯವನ್ನು ಕಳಿಬೇಕು. 9ರಿಂದ 1 ಹೋದರೆ 8. ಅದೇ ರೀತಿ ಈ ಲಾಸ್ಟ್ ಒನ್ನು ಸಹ ಇರುವಂಥದ್ದು. ಸೊ ಈ ಕೊಟ್ಟಿರೋ ಸಂಖ್ಯೆಗಳಲ್ಲಿ ನಾವು ಸರಾಸರಿ ಕಂಡುಹಿಡಿಬೇಕು. ಸೊ ಇದಿಷ್ಟನ್ನು ಕೂಡಿಸಿದ್ರೆ 596 ಭಾಗಿಸು ಎಷ್ಟು ಸಂಖ್ಯೆಗಳಿದ್ದಾವೆ 9. ಹಾಗಾಗಿ 9ರಿಂದ 596ನ್ನು ನಾವು ಭಾಗಿಸಿದಾಗ ನಮಗೆ 66.22 ಬರ್ತದೆ. ಮತ್ತು ಬಹುಲಕ, ಸೊ ಇದರಲ್ಲಿ 62 2 ಬಾರಿ ರಿಪೀಟ್ ಆಗಿದೆ, ಹಾಗಾಗಿ ಬಹುಲಕ 62 ಆಗುತ್ತೆ. ಸೊ ಮಧ್ಯಾಂಕ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಇವನ ಏರಿಕೆ ಕ್ರಮದಲ್ಲಿ ಬರಿತಾ ಹೋಗಿ. ಸೊ ಹಾಗಾಗಿ ಬರೆದಾಗ ಮಧ್ಯಾಂಕನೇ 62 ಆಗುತ್ತೆ, ಹಾಗಾಗಿ ಮಧ್ಯಾಂಕ 62. ನೆಕ್ಸ್ಟ್ ಲಾಸ್ಟಿಗೆ ವ್ಯಾಪ್ತಿ, ರೇಂಜ್ ಕೇಳಿದರೆ ಅತ್ಯಂತ ಹೆಚ್ಚಿನ ಮೌಲ್ಯದಿಂದ ಕಡಿಮೆ ಮೌಲ್ಯವನ್ನು ಕಳಿಬೇಕು. ಸೊ ಹಾಗಾಗಿ 97ರಿಂದ 40 ಹೋದರೆ 57 ಬರುತ್ತೆ. ಸೊ ಇದಿಷ್ಟು ನಿಮಗೆ ಮಕ್ಕಳ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡು ನನ್ನ ಮುಂದಿನ ವಿಡಿಯೋದಲ್ಲಿ ಸಂಖ್ಯಾಶಾಸ್ತ್ರ 2 ಮತ್ತು 3 ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.